ಅಯ್ಯೋ ಹತ್ತೇಳ ಸ್ವಾಮಿ, ಎಲ್ಲ ನಿಜಾನೇ ಹೇಳ್ಬಿಟ್ರಾ? ಹೌದತ್ತೆ, ಹಾಳಾದ ನಮ್ಮ ಬುದ್ಧಿಗೆ ಅದೇನು ಮಂಕ ಕವದಿತ್ತೋ ಏನೋ, ಎಲ್ಲರೂ ಬಡ 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 ಅಂತ ನಿಜ ಹೇಳ್ಬಿಟ್ರಿ. ಅಯ್ಯೋ ನಿಮ್ಮದು ಬಿಡಿ, ನೀವು ಅಲ್ಲಿ ಹೋಗಿ ಕಹಿ ಸತ್ಯನ ಹೇಳಿದ್ರಿ. ನಾನು ಮನೇಲೇ ಇರೋಳು, ನನ್ನ ನಾಲ್ಗೆ ಚುಟು ಚುಟು ಅಂತ ಕಡಿತಾ ಇತ್ತು. ಎಲ್ಲ ಸಿಹಿ ಸತ್ಯನ ಹೇಳ್ಬಿಟ್ಟೆ. ಯಾವ ಭೂತ ನನ್ನ ಮೈ ಮೇಲೆ ಬಂದಿತ್ತೋ ಏನೋ. ಅದಕ್ಕೆ ನಾನು ಅಷ್ಟೇ ನಿಮ್ಮ ಥರ ಏನೇನೋ ಮಾತಾಡ್ತಾ ಇದ್ದೀನಿ. ಇವತ್ತು ಯಾಕೆ ಪಟಾಕಿ ಹೊಡ್ತಿದ್ದಾರೆ? ನನಗೇನೋ ಗೊತ್ತು, ಯಾಕಿರ್ಬೋದು? ಅಯ್ಯೋ ರೀ, ಇವತ್ತು ದೀಪಾವಳಿ ಹಬ್ಬ ಅಲ್ವಾ? ಹೌದಲ್ವಾ? ಈ ಮುಖಕ್ಕೆ ಬಳದ ಬಣ್ಣ ತೆಕ್ಕೊಳ್ಳೋದ್ರಲ್ಲಿ ಇವತ್ತು ದೀಪಾವಳಿ ಅನ್ನೋದೇ ಮರ್ತೋಯ್ತಲ್ಲ. ಹೌದು, ಅದೆಲ್ಲ ಮುಗಿದ್ಮೇಲೆ ನಾವು ಸಾಕ್ಷಿನ ಕರ್ಕೊಂಡು ಹೆಣ್ಣು ತೋರ್ಸಕ್ ಹೋದ್ವಿ. ಹಬ್ಬ ಅನ್ನೋದೇ ಮರ್ತು ಹೋದ್ವಿ. ಸದ್ಯ ಈಗಲಾದ್ರೂ ನೆನಪಿಗೆ ಬಂತಲ್ವಾ? ಅತ್ತೆ, ಈಗಲೇ ದೀಪಾವಳಿ ಆಚರಿಸ್ಬೇಡವಾ? ಯಾವ ದೀಪಾವಳಿನೂ ಬೇಡ, ಯಾವ ಹಬ್ಬನೂ ಆಚರಿಸೋದಕ್ಕೆ ನನಗೆ ಮೂಡಿಲ್ಲ. ಯಾವ ಖುಷಿಗೆ ಆಚರಿಸ್ಬೇಕು? ದೀಪ ಈ ಲೋಕದ ಕತ್ಲೆನ್ ಮಾತ್ರ ಅಲ್ಲ ಕಣೋ, ಮನಸ್ಸಿನ ಕತ್ಲೆನೂ ದೂರ ಮಾಡುತ್ತೆ. ಒಂದು ಶಾಶ್ವತವಾದ ಬೆಳಕು ಬರೋ ತನಕ ಈ ದೀಪ ನಮ್ಮನ್ನ ಕತ್ಲೆಯಲ್ಲಿ ಮುಳುಗದೆ ಇರೋ ಹಾಗೆ ಕಾಯ್ತಾನೇ ಇರುತ್ತೆ. ಹೌದಣ್ಣ, ಸಾಕ್ಷಿಗೆ ಯಾವ ಮಹಾ ವಯಸ್ಸಾಗಿದೆ. ಈ ಸಂಬಂಧ ಆದಿದ್ರೆ ಇನ್ನೊಂದು ಸಂಬಂಧ ಹುಡುಕಿದ್ರೆ ಆಯ್ತು. ಆದ್ರೆ ನನ್ನ ಕೆಲ್ಸದ ಗತಿ ಏನೋ? ಕೆಲಸ ಹೋಗುತ್ತಂತ ಯೋಚನೆ ಮಾಡ್ತಾ ಕುಂತ್ರೆ ಕೆಲಸ ಉಳಿಯತ್ತಾ? ಹೌದು, ಕೆಲಸ ಹೋಗಲೇಬೇಕು ಅಂದರೆ ದೀಪಾವಳಿ ಆಚರಿಸ್ಲಿಲ್ಲ ಅಂದ್ರೂ ಹೋಗುತ್ತೆ. ಆದರೆ ನಾವು ಹಬ್ಬ ಮಾಡೋದ್ರಿಂದ ನಮ್ಮ ಬದುಕು ಕತ್ಲಾಗತ್ತೆ ಅನ್ನೋ ನಿಮ್ಮ ಭಯನಾದರೂ ಹೋಗ್ಬೋದು. ನರರಿ ಹ್ಞೂ ಅನ್ನ. ನೋಡು, ಜಿಲೇಬಿಗೆ ಹೇಳಿ ಪಾಯಸ, ಹೋಳಿಗೆ, ಕಜ್ಜಾಯ ಮಾಡಿಸಿ ಗ್ರ್ಯಾಂಡಾಗಿ ದೀಪಾವಳಿ ಸೆಲೆಬ್ರೇಷನ್ ಮಾಡೋಣ. ಅತ್ತೆ, ತಿನ್ನೋದು ಬಿಟ್ಟು ನಿಂಗೆ ಬೇರೆ ಯೋಚನೆ ಬರೋದಿಲ್ವಾ? ಎಲ್ಲ ಸೇರಿ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿರ್ಬೇಕಾರೆ ಬೇಡ ಅಂತ ಹೇಳಿ ನಾನೇ ಕೆಟ್ಟವನಾಗ್ಲಿ? ಆಯ್ತು, ದೀಪಾವಳಿ ಸೆಲೆಬ್ರೇಟ್ ಮಾಡೋಣ. ಸರಿ, ಹಾಗಾದ್ರೆ ಬನ್ನಿ, ಎಲ್ಲರೂ ಬೇಗ ರೆಡಿಯಾಗಿ ಪೂಜೆ ಮಾಡಿ ದೀಪ ಹಚ್ಬಿಡೋಣ. ನಡ್ರಿ ನಡ್ರಿ ನಡ್ರಿ. ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ.
ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.